ಸೊ ಕನ್ನಡದಲ್ಲಿ ಒಂದು ಒಳ್ಳೆ ಸಾಂಗ್ ಇದೆ. ಮುಂಜಾನೆ ಮಂಜಲಿ ಮುಸ್ಸಂಜೆ ತಿಳಿತಂಪಲ್ಲಿ ಹೋಲವೇ ನೀರಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ನಾನು ಇಂಗ್ಲಿಷ್ ಹಿಂದಿ ಅಂತ ಕೇಳಿದ್ರೆ ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಅಣ್ಣವರೇ ಹೇಳಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ ಆದ್ರೆ ಆಡೋಕೆ ಮಾತ್ರ ಒಂದೇ ಭಾಷೆ. ಅದು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ. ಸೊ ಯಾವಾಗಾದ್ರೂ ಡ್ರಾಮಾ ಜೂನಿಯರ್ ಇಂದ ಆಫರ್ ಬಂದಿದ್ದಾಗ್ಲಿ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಇದೆಯಾ? ಸರಿಗಮಪ ಆಡಿಷನ್ಸ್ ಬೋರ್ಡ್ ಕಂಡು ನಾನು ಆಡಿಷನ್ಸ್ ಕೊಟ್ಟೆ ಅಂತ. ಸೊ ಆವಾಗ ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಒಂದೇ ಸತಿ ಒಂದೇ ಬಿಲ್ಡಿಂಗ್ ಅಲ್ಲಿ ನಡೀತಾ ಇತ್ತು. ಸೊ ನಾನು ಹಾಗೆ ನಂಗೆ ಆಕ್ಟಿಂಗ್ ಮುಂಚೆಯಿಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಅನುಶ್ರೀಮಾ ಔಟ್ಸ್ಟ್ಯಾಂಡಿಂಗ್ ಆಂಕರ್, ವಿಪಿ ಸರ್ ಬೆಸ್ಟ್, ಜನಿಯಾ ಸರ್ ಮ್ಯೂಸಿಕಲ್ ಮ್ಯಾಜಿಷಿಯನ್, ರಾಜೇಶ್ ಕೃಷ್ಣನ್ ಸರ್ ಮೆಲೋಡಿ ಕಿಂಗ್. ಇವಾಗ ಇಷ್ಟು ಹೊತ್ತು ಟ್ರೆಡಿಷನಲ್ ಆಗಿ ಪೀಸ್ಫುಲ್ ಆಗಿ ದಿಯಾ ಅವ್ರನ್ನ ನಾವು ನೋಡಿದ್ವಿ. ಸೊ ಇವಾಗ ಒಂದು ಇಂಗ್ಲಿಷ್ ಸಾಂಗ್, ಪಾಪ್ ಸಾಂಗ್ ಅಂತ ಬಂದ್ರೆ ಒಂದು ಹಾಡ್ಬೋದಾ ಯಾವ್ದಾದ್ರು? ಇಂಗ್ಲಿಷ್ ಸಾಂಗ್ ಅಲ್ಲ, ಇಂಗ್ಲಿಷ್ ಆರ್ ಹಿಂದಿ, ಎನಿಥಿಂಗ್ ಓಕೆ. ಫುಲ್ ಜೋಶ್ ಸಾಂಗ್. ಸೊ ಕನ್ನಡದಲ್ಲಿ ಡಾನ್ಸಿಂಗ್ ಸಾಂಗ್ಗಿಂತ ಇನ್ನೊಂದು ಒಂದು ಒಳ್ಳೆ ಸಾಂಗ್ ಇದೆ ನಮ್ಮ ರಘು ದೀಕ್ಷಿತ್ ಸರ್ ಅವ್ರದ್ದು. ಆ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀನಿ. ಮುಂಜಾನೆ ಮಂಜಲಿ ಮುಸ್ಸಂಜೆ ತಿಳಿತಂಪಲ್ಲಿ ಹೋಲವೇ ನೀರಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಚಳಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ಸೂಪರ್, ಚೆನ್ನಾಗಿತ್ತು. ನಾನು ಇಂಗ್ಲಿಷ್ ಹಿಂದಿ ಅಂತ ಕೇಳಿದ್ರೆ ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ಕನ್ನಡಕ್ಕೆ ದಿವ್ಯಾ. ಅದ್ರಲ್ಲಿ ನಮ್ಮ ಅಣ್ಣವರೇ ಹೇಳಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ ಆದ್ರೆ ಆಡೋಕೆ ಮಾತ್ರ ಒಂದೇ ಭಾಷೆ, ಅದುವೇ ಕನ್ನಡ. ಎಲ್ಲ ಜಾನರ್ ನೋಡಿದಾಗ ಒಂದು ಪರ್ಫೆಕ್ಟ್ ಆಕ್ಟರ್ನ ನೋಡಿದಾಗ ಅನ್ಸುತ್ತೆ ನನಗೆ. ಸೊ ಯಾವಾಗಾದ್ರೂ ಡ್ರಾಮಾ ಜೂನಿಯರ್ ಇಂದ ಆಫರ್ ಬಂದಿದ್ದಾಗ್ಲಿ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಇದೆಯಾ? ಸೊ ಅವಾಗ್ಲೇ ನಾನು ಹೇಳಿದೆ, ಸರಿಗಮಪ ಆಡಿಷನ್ಸ್ ಬೋರ್ಡ್ ಕಂಡು ನಾನು ಆಡಿಷನ್ಸ್ ಕೊಟ್ಟೆ ಅಂತ. ಸೊ ಅವಾಗ ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಒಂದೇ ಸತಿ ಒಂದೇ ಬಿಲ್ಡಿಂಗ್ ಅಲ್ಲಿ ನಡೀತಾ ಇತ್ತು. ಸೊ ನಾನು ಹಾಗೆ ನಂಗೆ ಆಕ್ಟಿಂಗ್ ಮುಂಚೆಯಿಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಆಕ್ಟಿಂಗ್ ಅಂದ್ರೆ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಎರಡಕ್ಕೂ ಆಡಿಷನ್ ಕೊಟ್ಟೆ. ಎರಡಕ್ಕೂ ಎಟ್ ಎ ಟೈಮ್ ಕೊಟ್ಬಿಟ್ರಾ? ಎಟ್ ಎ ಟೈಮ್ ಕೊಟ್ಟೆ. ಸೊ ಎರಡಕ್ಕೂ ಸೆಲೆಕ್ಷನ್ ಆಯ್ತು ಅಂತಂದ್ರು. ಎರಡಕ್ಕೂ ಒಟ್ಟಿಗೆ ಆಯ್ತು? ಸೆಲೆಕ್ಷನ್ ಆಯ್ತು ಅಂತಂದ್ರು. ಬಟ್ ಅವ್ರು ಆಮೇಲೆ ಅಂದ್ರು, ನಿಮ್ಗೆ ಯಾವ್ದಾದ್ರು ಒಂದ್ ಚಾಯ್ಸ್ ಇದೆ, ಡ್ರಾಮಾ ಜೂನಿಯರ್ಸ್ ಒಪ್ಕೋಬಹುದು ಅಥವಾ ಸರಿಗಮಪ ಒಪ್ಕೋಬಹುದು ಅಂತ. ಸೊ ನಾನು ಅವಾಗ ಚೂಸ್ ಮಾಡಿದ್ದು ಸರಿಗಮಪ. ಜಸ್ಟ್ ಮಿಸ್ ಫೀಲ್. ಸರಿಗಮಪ ಅಂತ. ಬಟ್ ಆಮೇಲೆ ಜಸ್ಟ್ ಮಿಸ್ ಫೀಲ್ ಎಲ್ಲ ಆಗಿಲ್ಲ, ಬಿಕಾಸ್ ನಂಗೆ ಸರಿಗಮಪದಲ್ಲಿ ಸ್ಪೆಷಲ್ ಎಂಟರ್ಟೈನರ್ ಆಗಿ ಸೆಲೆಕ್ಟ್ ಆಗಿದ್ರಿಂದ ನಂಗೆ ಸಿಂಗಿಂಗು ತೋರ್ಸಕ್ಕಾಯ್ತು, ಆಕ್ಟಿಂಗು ತೋರ್ಸಕ್ಕಾಯ್ತು, ಸಾಹಿತ್ಯನೂ ತೋರ್ಸಕ್ಕಾಯ್ತು, ಎಲ್ಲ ಆಯ್ತು. ಸೊ ಬೆಸ್ಟ್ ಅಪಾರ್ಚುನಿಟಿ. ಮಲ್ಟಿಪಲ್, ನೀವ್ ಹೇಳ್ದಂಗೆ ಆಲ್ ರೌಂಡರ್ ಆಗೋದಕ್ಕಾಯ್ತು. ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ದಿಯಾ ಅವ್ರೆ? ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ನಾನು ಯಾವಾಗಲೇ ಹೇಳಿದೆ, ಮೇನ್ ಆಗಿ ಸಿಂಗರ್ ಆಗಿ ನಾನು ಮುಂದುವರಿಬೇಕು ಅಂತ. ಅಂದ್ರೆ ಈ ಫಿಲ್ಮ್ ಸಾಂಗ್ಸ್ ಜೊತೆಗೆ ನಾನು ಕ್ಲಾಸಿಕಲ್, ನಾವು ಏನೇ ಹಾಡಿದ್ರು ಕ್ಲಾಸಿಕಲ್ ಒಂದು ಬೇಸ್ ಆಗಿರುತ್ತೆ. ಆ ಕ್ಲಾಸಿಕಲ್ ಮೇನೆ ಇದೆಲ್ಲ ಚಾನೆಲ್ಸ್ ಆಗಿರುತ್ತೆ. ಸೊ ಕ್ಲಾಸಿಕಲ್ ಮೇನ ಕಲಿತು ಒಂದು ಒಳ್ಳೆ ಕ್ಲಾಸಿಕಲ್ ಹಾಗೆ ಫಿಲ್ಮ್ ಸಾಂಗ್ಸ್ ಎಲ್ಲ
ಆಲ್ರೌಂಡ್ ಆಗಿ ಎಲ್ಲ ಜಾನರ್ಸು ಹಾಡುವಂತ ಸಿಂಗರ್ ಆಗ್ಬೇಕು, ಜೊತೆಗೆ ಜಡ್ಜ್ ಆಗ್ಬೇಕು, ಎಲ್ಲಾನು ಒಟ್ಟಿಗೆ ತಗೊಂಡು ಹೋಗಿ ಆಲ್ರೌಂಡರ್ ಆಗ್ಬೇಕು. ಸೊ ನಿಮ್ಮ ಫೇವ್ರೆಟ್ ಜೂರಿ ಅಂತಂದ್ರೆ ಯಾರು? ಸೊ ನಿಮ್ಗೆ ಯಾವ್ದೋ ಒಂದು ವಿಷಯಕ್ಕೆ ಖುದ್ದಾಗಿ ಬಂದು ಅಪ್ರಿಶಿಯೇಟ್ ಮಾಡಿದ್ದಾರೆ, ಸೊ ಇನ್ನ ಚೆನ್ನಾಗಿ ಮಾಡೋದಿಯಾ, ಚೆನ್ನಾಗಿ ಹೋಗ್ತಾ ಇದೆಯಾ ಅಂತ ಯಾರೋ ಹೇಳಿದ್ದಾರೆ ಅಂತಂದ್ರೆ? ಸೊ ಏನಂದ್ರೆ ಜೂರೀಸ್ ಅಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ವಾಣಿ ಮೇಡಮು, ಭಾಸ್ಕಿ ಸರ್ ಎಲ್ಲರೂ, ಅಂದರೆ ಅಲ್ಲಿ ಎಲ್ರದ್ದು ಹೆಸರು ತಗೊಳಕ್ಕಾಗಲ್ಲ, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡು, ಸಖತ್ತಾಗಿ ಬರ್ತಾ ಇದೆ ಪರ್ಫಾರ್ಮೆನ್ಸ್, ಇನ್ನೂ ಚೆನ್ನಾಗಿ ಮಾಡು ಅಂತ. ಬಟ್ ಅದರಲ್ಲೂ ನನ್ನ ಫೇವ್ರೇಟ್ ಅಂತ ಹೇಳಕ್ ಹೋದ್ರೆ ನಮ್ಮ ಸಾಗರದವರು. ಸೊ ನಮ್ಮೂರವರು ಅಂದ ತಕ್ಷಣ ಒಂದು ಫೇವರಿಸಮ್ ಇರುತ್ತೆ. ಅದರಲ್ಲೂ ನಮ್ಮ ಶ್ರೀಧರ್ ಸಾಗರ್ ಸರ್ ಅವರು ಪ್ರತಿ ಎಪಿಸೋಡ್ ನನ್ನ ಪರ್ಫಾರ್ಮೆನ್ಸ್ ಆದ ತಕ್ಷಣ ಬಂದು ಸಪೋರ್ಟ್ ಮಾಡ್ತಾ ಇದ್ರು, ಚೆನ್ನಾಗಿ ಬಂತು, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಹಾಡು ಅಂತ. ಸೊ ಅವರಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆ್ಯಕ್ಚುಲಿ ಒಬ್ರಂತ ಸೆಲೆಕ್ಟ್ ಮಾಡಲ್ಲ, ಎಲ್ಲರೂ ನಂಗೆ ಇಷ್ಟನೇ. ಬಟ್ ನಮ್ಮ ಸಾಗರದವರು, ಶ್ರೀಧರ್ ಸಾಗರ್ ಸರ್ ಅವರು ಸ್ವಲ್ಪ ಫೇವ್ರೇಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ವಿಷಯದಲ್ಲಿ ಒಂದಷ್ಟು ಸಾಹಿತ್ಯ ಎಲ್ಲ ನೀವು ಬರೆಯೋ ಕಾರಣ ನಾನು ಇವಾಗ ಪಟ್ಪಟ ಅಂತ ಒಂದಷ್ಟು ಹೆಸರುಗಳು ಹೇಳ್ತಾ ಹೋಗ್ತೀನಿ. ಒಂದು ವರ್ಡ್ ಅಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು, ಜಸ್ಟ್ ಒನ್ ವರ್ಡ್ ಅಲ್ಲಿ. ಈಗ ಸೂಪರ್, ಫ್ಯಾಂಟಾಸ್ಟಿಕ್, ಸಮಥಿಂಗ್ ಏನೋ ಒಂದು. ಸೊ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಒಂದೊಂದು ವರ್ಡ್ ಅಲ್ಲಿ ಹೇಳಿ. ಓಕೆ. ಅನುಶ್ರೀ ಮ್ಯಾಮ್. ಔಟ್ಸ್ಟ್ಯಾಂಡಿಂಗ್ ಆಂಕರ್. ವಿ.ಪಿ. ಸರ್. ಬೆಸ್ಟ್. ಜನಿಯಾ ಸರ್. ಮ್ಯೂಸಿಕಲ್ ಮೆಜಿಷಿಯನ್. ರಾಜೇಶ್ ಕೃಷ್ಣನ್ ಸರ್. ಮೆಲೋಡಿ ಕಿಂಗ್. ಸ್ನೇಹ ಮ್ಯಾಮ್. ರಾಕಿಂಗ್. ಪಪ್ಪ. ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಮಮ್ಮ. ಎವ್ರಿಥಿಂಗ್. ಎವ್ರಿಥಿಂಗ್. ಯುವರ್ ಫೇವ್ರೆಟ್ ಸಿಸ್ಟರ್. ಬೆಸ್ಟಿ. ಬೆಸ್ಟಿ. ದಿಯಾ. ನೀವೇ ಹೇಳ್ಬೇಕಂತ. ಈಗ ನೀವೇನ್ ಕೇಳಿದ್ರಿ, ನಾನು ಕೆಲವೊಬ್ರ ಹೆಸರು ಹೇಳ್ತೀನಿ, ಅವ್ರಿಗೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂತ. ಸೊ ನೀವೆಲ್ಲರದ್ದು ಹೆಸರು ಹೇಳಿದ್ರಿ, ನಾನು ಹೇಳಿದೆ. ಸೊ ನನ್ನ ಹೆಸರಿಗೆ ನೀವೇ ಹೇಳ್ಬೋದಲ್ಲ. ಪವ್ ಪ್ಯಾಕ್. ಥ್ಯಾಂಕ್ ಯು. ಸೊ ಎಷ್ಟು ದಿಯಾ ಅವರು ಆಂಕರಿಂಗಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತಂದ್ರೆ ಸ್ಪಾಟ್ ಅಲ್ಲಿ ಆಂಕರಿಂಗ್ ಹೊಡೆದು ಬಿಡ್ತಾರೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಇದೆಲ್ಲ ವಿಷಯಗಳನ್ನ ಬಿಟ್ಟು ದಿಯಾ ಅವರು ಈ ಸ್ಟೇಜ್ ಅಲ್ಲಿ ಯಾರಿಗೋ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸಾರಿ ಅಂತ ಹೇಳಬೇಕು ಅಂತಂದ್ರೆ ಯಾರಿಗೆ, ಯಾಕೆ? ಸೊ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಸಮಸ್ತ ಗುರು ವೃಂದಕ್ಕೆ, ನನಗೆ ಹೇಳ್ಕೊಟ್ಟಂತ ಎಲ್ಲ ಟೀಚರ್ಸ್ಗೆ, ಹಾಗೆ ಎಲ್ರಿಗೂ ನಂಗೆ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟಿಂದ ನನಗೆ ಇನ್ನಷ್ಟು ಹಾಡೋದಕ್ಕಾಗಿರ್ಬೋದು, ಹೀಗೆ ಚೆನ್ನಾಗಿ ಏನೋ ಒಂಚೂರು ಬೆಳೆಯೋದಕ್ಕಾಗಿರ್ಬೋದು, ಅವರ ಸಪೋರ್ಟಿಂದನೇ ನನಗೆ ಅದು ಆಗಿದೆ. ಸೊ ನನ್ನ ಪ್ರಯತ್ನನ ಅವರೆಲ್ಲರೂ ಗುರುತಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನನಗೆ ಹುಮ್ಮಸ್ ಬಂದಿದೆ, ನಾನೇನೋ ಮಾಡ್ಬೋದಂತ. ಸೊ ಅವರಿಗೆ, ನನಗೆಲ್ಲ ಸಪೋರ್ಟ್ ಮಾಡಿದ ಎಲ್ರಿಗೂ ಕೂಡ, ಹಾಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಅಂತ ಇದ್ರೆ ಆ ಟೈಮಲ್ಲಿ ನಿಮ್ಗೆ ಆ ಸಾರಿ ಹೇಳಕ್ಕಾಗಿಲ್ಲ, ಸೊ ಈಗ ಹೇಳ್ಬೇಕು ಅಂತ ಇದ್ರೆ ಆ ಥರ ಏನು ಅನ್ಸಿಲ್ಲ. ಏನ್ ಅನ್ಸುತ್ತೋ ಅದನ್ನ ಅವಾಗವಾಗ್ಲೇ ಮಾಡ್ಬಿಡ್ತಿರೋದಿ. ಅದೇ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಯಾವುದೇ ಒಂದು ಸಾಂಗ್ ನಾನು ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಬೇಸ್ ಕ್ಲಾಸಿಕಲ್. ಸೊ ಫುಲ್ಲಿ ಕ್ಲಾಸಿಕಲ್ ಸಾಂಗ್ ಒಂದು ನಮಗೋಸ್ಕರ ಹೇಳ್ಬೋದು. ಅವಾಗಿಂದ ಸಾಂಗ್ ಹೇಳಿಸ್ತಾನೆ ಇದ್ದೀನಿ ನಿಮ್ಮ ಹತ್ರ. ಸೊ ಲಾಸ್ಟ್ ಮಂತ್ ಸೊ ಇದು ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಗೆ, ಬಟ್ ಇದು ಒಂದು ಮೂವಿಲಿ, ಭೂಲ್ ಭುಲಯ್ಯ ಮೂವಿಲಿ ನಮ್ಮ ಶ್ರೇಯಾ ಘೋಷಾಲ್ ಮೇಡಮ್ ಮತ್ತೆ ಶ್ರೀಕುಮಾರ್ ಸರ್ ಅವ್ರು ಹಾಡಿದ್ದಾರೆ. ಒಂದು ಡುಯೆಟ್ ಸಾಂಗು ನಾ ಸೋಲೋ ಹಾಡೋ ಪ್ರಯತ್ನ ಮಾಡ್ತೀನಿ. ಸಾಸು ಮೇ ತೇರಿ सरगमे अब रात दिन जिंदगी मेरी तो कुछ ना अब तेरे बिन, मेरी धड़कनों की सरगोशी तेरी धड़कनों में बजती है, मेरी जागती निगाहों में ख्वाहिश तेरी ही सजती है, मेरे ख्याल में हर पल तेरे ख्याल शामिल है, लम्हे जुदाइयों वाले मुश्किल बड़े ही मुश्किल है ओ पिया। निसा 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 धनी 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 पद 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 गम पद नि रे सा पनी निसा पनी निसा पनी निसा पनी निसा गम पद नि द पद निसा गम पद नि द पद पम गम ग रे सा नि द नि सा गम ग सा गम पद निसा
ನಿ ಸ ನಿ ಸ ನಿ ಸ ನಿ ಸ ನಿ ಸ ಧನಿ 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 ಗಮ ಪದ ನಿ ದ ಪ ಮ ಗಮ ಪದ ನಿ ದ ಪ ಮ ಗಮ ಪ ಮ ಗಮ ಗರಿ ಸರಿ ಸ ನಿ ಧನಿ ಸ ದ ಧನಿ ನಿ ಸ ಸ ಗ ಗ ಮ ಗ ಸ ಸ ಗ ಗ ಮ ಮ ದ ಧನಿ ದ ಧನಿ ಸ ಗ ಸ ನಿ ಧನಿ ಸ ನಿ ಧನಿ ದ ಪ ಮ ಗ ಮ ಧನಿ ಸ ಧನಿ ದ ಮ ಗ ಮ ಗರಿ ಸ ನಿ ಸ ಗ ಮ ಧನಿ ಸ ನಿ ದ ಪ ಮ ಗ ಮ ಗರಿ ಸ ಗ ಮ ಧನಿ ಸ ನಿ ದ ಪ ಮ ಗ ಮ ಗರಿ ದ ಧನಿ ಸ ಸ ಗ ಗ ನಿ ಸ ಸ ಗ ಗ ಮ ಮ ಸ ಸ ಗ ಗ ಮ ಮ ದ ದ ಗ ಗ ಮ ಮ ದ ಧನಿ ಮ ಮ ದ ಧನಿ ನಿ ಸ ಸ ದ ಧನಿ ನಿ ಸ ಸ ಗ मेरे ढोल ना सुन मेरे प्यार की धुन मेरे ढोल ना सुन. ಸೂಪರ್. Thank you. ಇದು ಮೀರಿ ಇನ್ನೇನು ಮಾಡೋಕ್ಕಾಗಲ್ಲ ನಾನು. ಸೂಪರ್. ಆಕ್ಚುಲಿ Thank ಕ್ಲಾಸಿಕಲ್ ಅನ್ನೋ ಗ್ರಿಪ್ ನೀವು ಎಷ್ಟು ನೀಟಾಗಿ ಹಿಡ್ಕೊಂಡಿದ್ದೀರಾ ಅನ್ನೋದು ಈ ಸಾಂಗ್ ಥ್ರೂನೇ ಗೊತ್ತಾಗುತ್ತೆ. Thank you. ಸೂಪರ್. Thank you. ಸೊ ಇವಾಗ ಲಾಸ್ಟ್ ಪಾರ್ಟ್. ಸೊ ಫ್ಯೂಚರ್ ಪ್ಲಾನ್ಸ್ ಏನೇನು ಅನ್ನೋದು ನೀವು ಹೇಳಿದ್ದೀರಾ ಆಲ್ರೆಡಿ. ಸೊ ಯಾವುದಾದ್ರೂ ನಿಮ್ದಾದ ಒಂದು ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ಸ್ ಇದೆಯಾ? ಕ್ಲಾಸ್ ಮಾಡಬೇಕು, ಒಂದಷ್ಟು ಜನಕ್ಕೆ ನನಗೆ ಗೊತ್ತಿರೋದನ್ನ ಹೇಳಬೇಕು. ಸೊ ನಾನು ಅಂದರೆ ಯಾರಿಗೂ ಹೇಳ್ಕೊಡೋ ಅಷ್ಟು ಅಂದರೆ ನಾನೇ ಇನ್ನೂ ಕಲಿಯೋದಿದೆ. ಸೊ ನಾನು ಇನ್ನೂ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಸ್ಥೆ ಅಂತೇನು ನಾನು ಡೆವಲಪ್ ಮಾಡೋಕ್ಕೆ ಅಷ್ಟೊಂದು ಈಗ ಪ್ಲಾನ್ ಇವಾಗ ದೊಡ್ಡವಳು ಆದ್ಮೇಲೆ ನೋಡೋಣ. ಇವಾಗ ಇನ್ನು ಕ್ಲಾಸಿಕಲ್ ಚೆನ್ನಾಗಿ ಕಲ್ತ್ಕೊಂಡೆಲ್ಲ ಆದ್ಮೇಲೆ ನೋಡೋಣ. ಇವಾಗ ಯಾವುದೋ ಒಂದು ಆಡಿಷನ್ನ ಯಾರೋ ಒಬ್ರು ಸಿಂಗರ್ ಫೇಸ್ ಮಾಡಬೇಕು ಅಂತಿದ್ರೆ ಫಸ್ಟ್ ಏನು ತರೋ ಆಗಿರಬೇಕು, ಏನು ಕಲ್ತ್ಕೊಂಡು ಹೋಗಿರ್ಬೇಕು. ಸೊ ಯಾಕಂದ್ರೆ ನೀವು ಒಂದಷ್ಟು ಆಡಿಷನ್ಗಳನ್ನ ಕೊಟ್ಟಿರೋ ಕಾರಣ ನಿಮ್ಗೆ ಆ ವಿಷಯದಲ್ಲಿ ಗ್ರಿಪ್ ಇರುತ್ತೆ, ಏನು ಮಾಡಿದ್ರೆ ಓಕೆ ಅನ್ನೋದು. ಸೊ ಏನು ಕಲ್ತ್ಕೊಂಡು ಸ್ಟೇಜ್ಗೆ ಹೋಗ್ಬೇಕು? ಏನಿಲ್ಲ ಅಂದರೆ ಸಿಂಗಿಂಗ್ ಅಂತ ಆಡಿಷನ್ ಏನಾದರೂ ಬಂದರೆ ಅದರಲ್ಲಿ ನಾವು ಡಿಫ್ರೆಂಟ್ ಜಾನರ್ಸಿಂದು ಒಂದಿಷ್ಟು ಸಾಂಗ್ಸ್ ರೆಡಿ ಮಾಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ನಾವು ಎಷ್ಟನ್ನು ಹಾಡೋಕ್ಕೆ ನಮಗೆ ಗೊತ್ತಿದೆಯೋ ಅಷ್ಟನ್ನು ಫುಲ್ ಧೈರ್ಯವಾಗಿ ನಾವು ಹಾರ್ಡ್ ವರ್ಕ್ ಮಾಡಿರಬೇಕು. ಮುಂಚೆ ಹಾರ್ಡ್ ವರ್ಕ್ ಮಾಡಿದ ಶ್ರದ್ಧೆಯಿಂದ ನಾವು ಅದನ್ನ ಕಲ್ತ್ಕೊಂಡು ಅಲ್ಲಿ ಅಷ್ಟೇ ಧೈರ್ಯವಾಗಿ ಪರ್ಫಾರ್ಮ್ ಮಾಡಬೇಕು. ಅಷ್ಟೇ ಡೈನಮಿಕ್ ಆಗಿ, ಅಷ್ಟೇ ಫಿಯರ್ಲೆಸ್ ಆಗಿ ಹಾಡಿ ಪರ್ಫಾರ್ಮ್ ಮಾಡಿ ಬಂದರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ನನಗೆ. ಸೊ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ನಾವು ಅಂದರೆ ಮುಂದೆ ಕೂತಿರೋರಿಗೆ ಅದನ್ನು ಶೋ ಮಾಡುವಂಥ ಪ್ರಯತ್ನ ಮಾಡಬೇಕು. ಧೈರ್ಯವಾಗಿ ಎದುರಿಸ್ಬೇಕು ಆಡಿಷನ್ಸ್. ಸೊ ಪಕ್ಕಾ ದಿಯಾ ಅವರು ಇಂಟರ್ವ್ಯೂ ಫೇಸಿಂಗ್ ಅನ್ನ ಯಾವಾಗ ಕಲ್ತ್ರು? ಆಡಿಷನ್ ಫೇಸಿಂಗ್ ಅಲ್ಲ, ಇಂಟರ್ವ್ಯೂನಾ? ಸೊ ಇಂಟರ್ವ್ಯೂ ಅಂದರೆ ನನಗೆ ಯಾವಾಗಲೂ ನಾನು ಮುಂಚೆಯಿಂದನೇ ಅಂದರೆ ಸರೆಗಮಪದಲ್ಲಿದ್ದಾಗಲೇ ನಾನು ಇಂಟರ್ವ್ಯೂಸ್ಗೆಲ್ಲ ಹೋಗ್ತಾ ಇದ್ದೆ. ಮತ್ತು ನನಗೆ ಅಂದರೆ ನಾನು ಏನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೋತೀನಿ ಅಷ್ಟೇ ಇಂಟರ್ವ್ಯೂದಲ್ಲಿ. ಸೊ ದಿಯಾ ಅವ್ರಿಗೆ ಒಂದು ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ, ನಾನು ಇಂಟರ್ವ್ಯೂ ಆಲ್ಮೋಸ್ಟ್ ಫೇಸ್ ಮಾಡಿದ್ದೀನಿ. ಬಟ್ ದಿಯಾ ಅವ್ರು ಬರ್ತಾ ಇದಾರೆ ಅಂತಂದಾಗ ಏನು ಕೇಳಲಿ, ಏನು ಮಾಡಲಿ? ಸೊ ವೈ ಈ ಏಜಿಗೆ ಈ ಹುಡುಗಿ ಈ ಥರ ಮಾತಾಡ್ತಾರ ಅಂತಂದರೆ ನಾನು ಏನು ಕೇಳ್ಬೋದು ಅನ್ನೋದು ನನಗಾಗಿರೋ ಕನ್ಫ್ಯೂಸ್. ಅದಕ್ಕೆ ನಾನು ಕೇಳಿದೆ ಹೆಂಗೆ ಫೇಸ್ ಮಾಡ್ತೀರಾ ಅನ್ನೋದನ್ನು ಅಷ್ಟೇ. ಫೇಸ್ ಮಾಡೋದಂದ್ರೆ ಒಂದಿಷ್ಟು ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದನ್ನ ಶೇರ್ ಮಾಡ್ಕೋತೀವಿ. ಸೊ ನೀವು ಹೆದರ್ಕೊಳ್ಳೋ ಅಷ್ಟೆಲ್ಲ ನಾನು ಚೆನ್ನಾಗಿ ಮಾತಾಡಲ್ಲ ನಿಮ್ಮಷ್ಟೆಲ್ಲ. ಬಟ್ ಇಟ್ಸ್ ಓಕೆ. ಸೊ ನೀವು ನನ್ನ ನಾವು ಜಾಬಿಗೆನೆ ಕಣ್ಣಿಟ್ಟಿದ್ದೀರಾ ಅಂತಂದ್ರೆ ಮೇ ಬಿ ನಿಮ್ಮನ್ನ ನೋಡಿ ನಾವ್ ಹೆದರ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಏನ್ ಕೇಳ್ಬೋದು, ನಾವೇನ್ ಹೇಳೋಣ ಅಂತ. ಎಂಡಲ್ಲಿ ಸೋಪಿಂಗ್ ಅಲ್ಲಿಗೆ. ಇಟ್ಸ್ ಓಕೆ. ಸೊ ಇಷ್ಟ ಹೊತ್ತು ನಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಿರೋದು ತುಂಬಾ ಖುಷಿ ಆಯ್ತು ದಿಯಾ ಅವರೇ. ನನಗೂ ಕೂಡ ಇವತ್ತು ಬಿಯಾಂಡ್ ಲಿಮಿಟ್ಸ್ ಚಾನೆಲ್ಗೆ ಬಂದು ಇಲ್ಲಿ ನನಗೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ, ನನ್ನ ಫೀಲಿಂಗ್ಸ್ ಅನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಸೊ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ಗೆ ಹಾಗೆ ನಿಮ್ಗೆ ಎಲ್ಲರಿಗೂ ಹಾಗೆ ವೀಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಆದಷ್ಟು ಬೇಗ ಈಡೇರ್ಲಿ, ಎಲ್ಲ ಬೇಗ ಆಗೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಎಂಡ್ ಆಗಿ ನಮ್ ವೀಕ್ಷಕರಿಗೆ ಒಂದ್ ಸಾಂಗ್ ಮೂಲಕ ಬಾಯ್ ಹೇಳ್ಬೇಕು. ಆಕ್ಚುಲಿ ನಾನು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ಸಾಂಗ್ ಹೇಳ್ತೀನಿ. ನಮ್ಮ ಅಪ್ಪು ಸರ್ ಅವರ ಸಾಂಗ್. ಹಿಡ್ಕೊಂಡು ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೇ ನಮ್ಮೆದೆ ಉಸಿರು, ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೇ ಬಾಳಿದು ಹಸಿರು,
ಸೊ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ಆವಾಗಲೇ ಹೇಳಿದ ಹಾಗೆ ನನಗೆ ಇನ್ನೇನು ಮಾಡೋದಾದ್ರೂ ನಿಮ್ಮಿಂದನೇ ನನಗೆ ನಿಮ್ಮ ಪ್ರೋತ್ಸಾಹನೇ ನನಗೆ ತುಂಬ ಉತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ದಿಯಾ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ದಿಯಾ ಅವರು ನಮ್ಮ ಜೊತೆ ಅದೇ ಡೈನಾಮಿಕ್ ಇಂಟ್ರೆಸ್ಟಿಂಗ್ ಟಾಕ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ದಿಯಾ ಅವ್ರ ಜೊತೆ ಮಾತಾಡಿ ನನಗಂತೂ ಫುಲ್ ಖುಷಿ ಆಯಿತು. ನಿಮಗೂ ಈ ಸಂಚಿಕೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದೆ ಇಂಥದ್ದೇ ಆದ ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.